गजाननं भूतगणादिसेवितं कपित्थजम्बूफलसारभक्षितं उमासुतं शोकविनाशकारणं नमामि विघ्नेश्वरपादपङ्कजम् नमामि विघ्नेश्वरपादपङ्कजम् ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿರುವರು ಅನುದಿನವೂ ಭಕ್ತರು ನಿನ್ನ ನಂಬಿರುವರು ಶರವು ಮಹಾಗಣಪತಿ ಗಜಮುಖದ ದೇವನೇ ನಿನಗೆ ವಂದನೆ ಭಕ್ತಿಯ ಸೇವೆಯಲ್ಲಿ ಆರಾಧನೆ ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ ಕಾಪಾಡು ಕರುಣಾಳು ವಿಘ್ನನಾಶಕ ಕಾಪಾಡು ಕರುಣಾಳು ವಿಘ್ನನಾಶಕ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಶರವು ಮಹಾಗಣಪತಿ ಶರವು ಶಿವಾಲಯದ ತೆಂಗು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದಲ್ಲಿ ನಿತ್ಯವೂ ಎಡೆಬಿಡದೆ ನಾವು ವಂದಿಸೆ ಸಕಲ ಇಷ್ಟಾರ್ಥವ ಪರಿಪಾಲಿಸೋ ಸಕಲ ಇಷ್ಟಾರ್ಥವ ಪರಿಪಾಲಿಸೋ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಶರವು ಮಹಾಗಣಪತಿ ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ ಸತ್ಯ ಧರ್ಮದಿ ತೋರೋ ನಿನ್ನ ಮಾಯಯ ಶಾಸ್ತ್ರೀ ಸುಪೂಜಿತ ಸಿದ್ಧಿ ವಿನಾಯಕ ಶಾಸ್ತ್ರೀ ಸುಪೂಜಿತ ಸಿದ್ಧಿ ವಿನಾಯಕ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿರುವರು ಶರವು ಮಹಾಗಣಪತಿ ಹೇ ಅಯೋಧ್ಯ ರಾಮ ಹೇ ಅಯೋಧ್ಯ ರಾಮ ಭಜಪೆವು ನಿತ್ಯವು ನಿನ್ನ ನಾಮ ಭಜಪೆವು ನಿತ್ಯವು ನಿನ್ನ ನಾಮ ನೀಡಯ್ಯ ನಿನ್ನ ಪ್ರೇಮ ಹೇ ಅಯೋಧ್ಯ ರಾಮ ಹೇ ಅಯೋಧ್ಯ ರಾಮ ಅಯೋಧ್ಯ ನಿನ್ನ ಜನ್ಮಭೂಮಿ ಕಟ್ಟಿಯರು ಮಂದಿರ ನಿನಗೆ ಸ್ವಾಮಿ ಅಯೋಧ್ಯ ನಿನ್ನ ಜನ್ಮಭೂಮಿ ಕಟ್ಟಿಯರು ಮಂದಿರ ನಿನಗೆ ಸ್ವಾಮಿ ಭಜಪೆವು ನಿತ್ಯವು ನಿನ್ನ ನಾಮ ಭಜಪೆವು ನಿತ್ಯವು ನಿನ್ನ ನಾಮ ನೀಡಯ್ಯ ನಿನ್ನ ಪ್ರೇಮ ಹೇ ಅಯೋಧ್ಯ ರಾಮ ಸೀತಾರಾಮ ಹೇ ಅಯೋಧ್ಯ ರಾಮ ಶ್ರೀರಾಮ ಹೇ ಅಯೋಧ್ಯ ರಾಮ ಕರದ
ನಿನಗೆ ಪ್ರಾಣ ಕರದಲ್ಲಿ ಬಿಲ್ಲು ಬಾಣ ಶಿರದಲ್ಲಿ ಮೂಡಿ ನಿನಗೆ ಪ್ರಾಣ ಭಜಪೆವು ನಿತ್ಯವು ನಿನ್ನ ನಾಮ ಭಜಪೆವು ನಿತ್ಯವು ನಿನ್ನ ನಾಮ ನೀಡಯ್ಯ ನಿನ್ನ ಪ್ರೇಮ ಹೇ ಅಯೋಧ್ಯ ರಾಮ ಶ್ರೀರಾಮ ಹೇ ಅಯೋಧ್ಯ ರಾಮ ಸೀತಾರಾಮ ಹೇ ಅಯೋಧ್ಯ ರಾಮ ಭರತ ಕಂಡದ ದಶರಥ ಪುತ್ರ ಶ್ರೇಷ್ಠತೆ ನಿನ್ನ ಜೀವನ ಸೂತ್ರ ಭರತ ಕಂಡದ ದಶರಥ ಪುತ್ರ ಶ್ರೇಷ್ಠತೆ ನಿನ್ನ ಜೀವನ ಸೂತ್ರ ಭಜಪೆವು ನಿತ್ಯವು ನಿನ್ನ ನಾಮ ಭಜಪೆವು ನಿತ್ಯವು ನಿನ್ನ ನಾಮ ನೀಡಯ್ಯ ನಿನ್ನ ಪ್ರೇಮ ಹೇ ಅಯೋಧ್ಯ ರಾಮ ಶ್ರೀರಾಮ ಹೇ ಅಯೋಧ್ಯ ರಾಮ ಸೀತಾರಾಮ ಹೇ ಅಯೋಧ್ಯ ರಾಮ ಮರ್ಯಾದ ಪುರುಷ ನಾಮಾಂಕಿತ ಕಾಪಾಡಪ್ಪ ಹಿಂದುತ್ವದ ಹಿತ ಮರ್ಯಾದ ಪುರುಷ ನಾಮಾಂಕಿತ ಕಾಪಾಡಪ್ಪ ಹಿಂದುತ್ವದ ಹಿತ ಭಜಪೆವು ನಿತ್ಯವು ನಿನ್ನ ನಾಮ ಭಜಪೆವು ನಿತ್ಯವು ನಿನ್ನ ನಾಮ ನೀಡಯ್ಯ ನಿನ್ನ ಪ್ರೇಮ ಹೇ ಅಯೋಧ್ಯ ರಾಮ ಶ್ರೀರಾಮ ಹೇ ಅಯೋಧ್ಯ ರಾಮ ಸೀತಾರಾಮ ಹೇ ಅಯೋಧ್ಯ ರಾಮ ರಾಮ ರಾಜ ನಮ್ಮೆಲ್ಲರ ಕನಸು ಆಗುವಂತಾಗಲಿ ನನಸು ರಾಮ ರಾಜ ನಮ್ಮೆಲ್ಲರ ಕನಸು ಆಗುವಂತಾಗಲಿ ನನಸು ಭಜಪೆವು ನಿತ್ಯವು ನಿನ್ನ ನಾಮ ಭಜಪೆವು ನಿತ್ಯವು ನಿನ್ನ ನಾಮ ನೀಡಯ್ಯ ನಿನ್ನ ಪ್ರೇಮ ಹೇ ಅಯೋಧ್ಯ ರಾಮ ಶ್ರೀರಾಮ ಹೇ ಅಯೋಧ್ಯ ರಾಮ ಸೀತಾರಾಮ ಹೇ ಅಯೋಧ್ಯ ರಾಮ ಹೇ ಅಯೋಧ್ಯ ರಾಮ ಹೇ ಅಯೋಧ್ಯ ರಾಮ ಜೈ ಶ್ರೀರಾಮ್ जब दीप जले आना जब शाम ढले आना जब दीप जले आना जब शाम ढले आना संकेत मिलन का बोलन जाना मेरा प्यार न बिसराना जब दीप जले आना जब शाम ढले आना
डगर बुहारूंगा तेरी राह निहारूंगा मैं पलकन डगर बुहारूंगा तेरी राह निहारूंगा मेरी प्रीत का काजल तुम अपने नैनों में मले आना जब दीप जले आना जब शाम ढले आना जहाँ पहली बार मिले थे हम जिस जगह से संग चले थे हम जहाँ पहली बार मिले थे हम जिस जगह से संग चले थे हम नदिया के किनारे आज उसी अम्बुआ के तले आना जब दीप जले आना जब शाम ढले आना मेरे रे मगरे ससनी पप मरे गसनी सगर पम पनित सांझ सवेरे मिलते हैं नित सांझ सवेरे मिलते हैं उन्हें देखते तारे खिलते हैं नित सांझ सवेरे मिलते हैं उन्हें देखते तारे खिलते हैं लेते हैं विदाई के दूजे से कहते हैं चले आना जब दीप जले आना जब शाम ढले आना संकेत मिलन का भूलन जाना मेरा प्यार न बिसराना जब दीप जले आना जब शाम ढले आना ಧನ್ಯವಾದ ಥ್ಯಾಂಕ್ ಯು ಹಿರಿಯ ನಾಗರಿಕರಿಂದ ಆಯೋಜಿಸಲ್ಪಟ್ಟಂತ ಒಂದು ಸುಂದರವಾದ ಒಂದು ವಾರ್ಷಿಕೋತ್ಸವ ಕೊನೆಯ ಹಂತದ ಈ ಒಂದು ಕಾರ್ಯಕ್ರಮ ಹಿರಿಯ ನಾಗರಿಕರಿಂದ ಆಯೋಜನೆಯಾದಂಥ ನಾಟಕ 60ರ ಮೇಲ್ಪಟ್ಟು 85ರವರೆಗೂ 86ರವರೆಗೂ ಇದ್ದಾರೆ ನಮ್ಮ ಟೀಮ್ನಲ್ಲಿ. ಅಂಥ ಒಂದು ಪ್ರಬುದ್ಧ ವಯಸ್ಸಿನಲ್ಲಿ ಇದ್ದವರು ಕೂಡ ಈ ಒಂದು ವೇದಿಕೆ ಮೇಲೆ ಈ ರೀತಿಯಾಗಿ ಹಾಡ್ತಾರೆ, ಕುಣಿತಾರೆ, ಎಲ್ಲನನ್ನು ನಮಿಸ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ನಾನೂ ಕೂಡ ರಂಗಭೂಮಿಯಲ್ಲಿ ಬಹಳಷ್ಟು ವರ್ಷಗಳ ಸೇವೆ ಮಾಡಿದ್ದೇನೆ. ಆದರೆ ಮುಖಕ್ಕೆ ಬಣ್ಣ ಇಲ್ಲದೆ ಪ್ರಪ್ರಥಮ ಬಾರಿ ಇವತ್ತು ಶ್ರೀ ಸಿದ್ಧಿವಿನಾಯಕನ ಮುಂದೆ ನಿಂತಿದ್ದೇನೆ. ಬಣ್ಣ ಇಲ್ಲದೆ ಒಂದು ಚಿಕ್ಕ ಮಿಮಿಕ್ರಿ ತಗೊಂಡು ಬಂದಿದ್ದೇನೆ. ಹಾಸ್ಯ ಚಟಾಕಿ ಅಂತ ಹೇಳ್ಬೋದು. ನಿಮಗೆಲ್ಲ ಕೆಲವೊಬ್ಬರಿಗೆ ಗೊತ್ತಿರ್ಬೋದು. ಸುಪ್ರಭಾತ. ಸುಪ್ರಭಾತ ಅಂದರೆ
ನಮ್ಮ ಹಿರಿಯರೇನು ನಮಗೆ ಆಧುನಿಕ ಸುಪ್ರಭಾತ ಅಂತ ಹೇಳಿದ್ದಾರೆ. ಹಿಂದಿನ ಕಾಲಕ್ಕೆ ಸುಪ್ರಭಾತ ಇತ್ತು. ಸುಪ್ರಭಾತ ಅಂದು, ಸುಪ್ರಭಾತ ಇಂದು, ಈ ಎರಡೂ ಮಿಶ್ರಣ ಯಾವ ರೀತಿ ಆಗ್ತಾ ಇದೆ ಅಂತಕ್ಕೆ ನಾನು ನಿಮ್ಮಲ್ಲಿ ಎಲ್ಲ ಬಿಂಬಿಸ್ತಾ ಇದ್ದೇನೆ. ಈಗ ಆತ್ಮೀಯರೇ, ಸುಮಾರು ಹಿಂದಿನ ಕಾಲಕ್ಕೆ ಆವಾಗ ಟಿವಿ ಏನೂ ಇಲ್ಲ, ಸಮಯ ಬರೀ ರೇಡಿಯೋ, ಟೇಪ್ ರಿಕಾರ್ಡ್ರ್, DVD ರಿಕಾರ್ಡ್ರ್ ಅಷ್ಟಕ್ಕೆ ಸೀಮಿತವಾದಂಥ ಈ ನಮ್ಮ ವಾತಾವರಣ. ಹಿಂದಕ್ಕೆ ಆವಾಗ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಒಂದೊಂದು ಮನೆಯಲ್ಲಿ ಒಳ್ಳೆಯಾದ ಸುಪ್ರಭಾತ ಕೇಳಿ ಸಿಕ್ತಿತ್ತು. ಭಕ್ತಿ ಗೀತೆಗಳು, ಸುಗಮ ಸಂಗೀತಗಳು, ಚಿತ್ರಗೀತೆಗಳು, ಸುಪ್ರಭಾತಗಳು ಇವೆಲ್ಲ ನಮಗೆ ಬರೀ ಕೇಳಿ ಸಿಕ್ತಿತ್ತು. ಅದರಿಂದ ನಾವು ಖುಷಿ ಪಡ್ತಾ ಇದ್ವಿ. ಆದರೆ ಈಗಿನ ಕಾಲಕ್ಕೆ ಆ ಸುಪ್ರಭಾತ ಎಲ್ಲ ಬದಲಾಗ್ಬಿಟ್ಟಿದೆ. ನನಗೆ ಸುಪ್ರಭಾತ ಅಂದ್ಕೂಡಲೇ ಒಂದು ನೆನಪಿಗೆ ಬರ್ತಾ ಇದೆ, ವೆಂಕಟೇಶ ಸುಪ್ರಭಾತ. ನೀವೆಲ್ಲ ಕೇಳಿರ್ಬೋದು, ಭಾಳ ಜನ, ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಸುಪ್ರಭಾತ. ಯಾರು? ಆ ಮಹಾತಾಯಿ, ರಾಷ್ಟ್ರೀಯ ಪುರಸ್ಕೃತರು ಯಾರು? MS ಸುಬ್ಬಲಕ್ಷ್ಮಿ ಅಮ್ಮ ಅವರ ಸಿರಿಕಂಠದಿಂದ ಬಂದಂತ ಸುಪ್ರಭಾತ. ಅದು ಬಹಳ ಸುಂದರವಾದ ಸುಪ್ರಭಾತ, ಅರ್ಥಪೂರ್ಣವಾದ ಸುಪ್ರಭಾತ. ಕೇಳಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರಶಾಧೂಲ ಕರ್ತವ್ಯಂ ದೈವ ಮಾಣಿಕ್ಯಂ, ಉತ್ತಿಷ್ಟೋದಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ, ಉತ್ತಿಷ್ಟ ಕಮಲಾಕಾಂತಂ ತ್ರೈಲೋಕ್ಯಂ ಮಂಗಲಂ ಕುರು. ಇದು ಸುಪ್ರಭಾತ. ಆ ಮಹಾತಾಯಿ MS ಸುಬ್ಬಲಕ್ಷ್ಮಿ ಅವರ ಸಿರಿಕಂಠದಿಂದ ಬಂದಂತ ಸುಪ್ರಭಾತ. ಅರ್ಥಪೂರ್ಣವಾದ ಸುಪ್ರಭಾತ ರೀ ಅದು. ಏನು ಅರ್ಥ ರೀ ಅದು? ಕೌಸಲ್ಯ ಸುಪ್ರಜಾ ರಾಮ, ಪೂರ್ವದಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ. ಉತ್ತಿಷ್ಟ ನರಶಾರ್ಧೂಲ, ನರಶಾರ್ಧೂಲ ಅಂದ್ರೆ ಯಾರು? ಪುರುಷ ಸಿಂಹ. ಮಗನೇ ರಾಮ, ಎದ್ದೇಳು ಮಗನೇ ಅಂತ ತಾಯಿ ಕೌಸಲ್ಯ ಮಗನನ್ನು, ಶ್ರೀರಾಮನನ್ನು ಎಬ್ಬಿಸುವಂತ ಸುಪ್ರಭಾತ. ಅರ್ಥಪೂರ್ಣವಾದ ಸುಪ್ರಭಾತ ರೀ ಅದು. ಬೆಳಿಗ್ಗೆ ನಾವು ಕೇಳ್ತಿದ್ವಿ ಹಿಂದೆ. ಆದರೆ ಈಗಿನ ಕಾಲಕ್ಕೆ ನಮ್ಗೆ ಏನೇನೋ ಕೆಲ್ಸಕ್ಕೆ ಸಿಗ್ತಾವ್ರಿ ಅಪ್ಪ. ಬೆಳಿಗ್ಗೆ ಎದ್ದ ಕೂಡಲೇ ಅತ್ತೆ ಸೊಸೆ ಸುಪ್ರಭಾತ ಒಂದು ಮನೇಲಿ ಶುರುವಾಗಿತ್ತಪ್ಪ. ನೀ ಒಲೆ ಹೊಸಲಿಲ್ಲ, ನೀರು ಸೇರ್ಲಿಲ್ಲ, ನೀ ರೊಟ್ಟಿ ತಟ್ಟಲಿಲ್ಲ, ನೀ ಚಾ ಮಾಡಲಿಲ್ಲ, ನೀ ಕಸ ಹೊಡಿಲಿಲ್ಲ, ನೀ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಇದೇ ಸುಪ್ರಭಾತ ಕೇಳಿ ಬರ್ತಾವೆ. ಎಲ್ಲ ಕಡೆಗೂ ಅಲ್ಲ, ಎಲ್ಲೋ ಒಂದೊಂದು ಕಡೆಗೆ ಈಗ ಬೀಳ್ತಾವೆ. ಹಾಗೆ ಮಗ ರಾತ್ರಿ ಸ್ವಲ್ಪ ಎಣ್ಣೆ ಹಾಕೊಂಡು ಬಂದು ಮಲಗಿರ್ತಾನೆ. ಬೆಳಿಗ್ಗೆ ಎಬ್ಬಿಸ್ಬೇಕಾದ್ರೆ ಅವನ ಮನೆಯವರು ಯಾವ ರೀತಿಯಾಗಿ ಸುಪ್ರಭಾತ ಹೇಳಿ ಎಬ್ಬಿಸ್ತಾರೆ ಅಂತ ಕೇಳ್ರಿ. ಏನೇನು ಕೇಳ್ಬೇಕ್ರಿ ಅಪ್ಪ? ಆ ಸುಪ್ರಭಾತ ಎಲ್ಲಿ, ಈ ಸುಪ್ರಭಾತ ಎಲ್ಲಿ? ಅಯ್ಯೋ, ನಿನ್ನ ಮನೆ ಕಾಯುವಾಗ ನೀನ್ ಎದ್ಬಿದ್ದು ಹೋಗ, ಮಠ ಮಧ್ಯಾಹ್ನ ನಿನ್ನ ಹೊತ್ಕೊಂಡು ಹೋಗ, ನೀವೊಬ್ಬ ಹುಟ್ಟಿದ್ದೀಯಾ, ದಂಡ ಪಿಂಡ ಕೆತ್ತಕ್ಕಾದವ, ಧಡಿಯ ದಾಂಡಿಯ ಆಗೋದಲ್ಲ ಹೋಗೋದಲ್ಲ, ಯಾವಾಗ ಬರ್ತೀಯ ಯಾವಾಗ ಹೋಗ್ತೀಯ ಅಂತ ಶುರು ಹಾಕಿನ್ ಬರ್ತಾರೆ. ಬೆಳಿಗ್ಗೆನೆ ನಮ್ಮ ಕಿವಿ ಬರ್ತಾವ. ನಾ ಅನ್ಕೊಂಡೆ ಇದನ್ನೇ ಈ ಸುಪ್ರಭಾತದ ದಾಟಿಯೊಳಗೆ ಹೇಳಿದ್ರೆ ಹ್ಯಾಂಗಿರುತ್ತೆ. ಆ ಮಹಾತಾಯಿ MS ಸುಬ್ಬಲಕ್ಷ್ಮಿ ಅವರ ಸುಪ್ರಭಾತದ ಎರಡನೇ ಚರಣ ಒಂದಿದೆ. ಕಮಲಾಕು ಚಕೂಕು ಚಕುಂಕುಮತೋ ನಿಯತಾರುಣತಾತುಲ ನೀಲತನೋ ಕಮಲಾಯ ಚಲೋಚನ ಲೋಕಪತೆ ವಿಜಯೀ ಭವ ವೆಂಕಟ ಶೈಲಪತೆ. ಈ ಧಾಟಿಯೊಳಗೆ ರಾತ್ರಿ ಕಂಠಪೂರ್ತಿ ಸೇಂದಿ ಸಲಹೆ ಕೂತ್ಕೊಂಡು ಬಂದು ಮಲಗಿರ್ತಾನೆ ಮಗ. ಬೆಳಿಗ್ಗೆ ಎಬ್ಬಿಸ್ಬೇಕಾದ್ರೆ ಅವ್ರ ಮನೆಯವರು ಯಾವ ನಮ್ಮನಿ ಸುಪ್ರಭಾತ ಹೇಳಿ ಎಬ್ಬಿಸ್ತಾರಿ ಅಪ್ಪ. ಹೇಳ್ತೇನೆ ಕಡಿ. ಅಮಲಾವೃತ ಕೀಚಕ ಕಂಠ ಕಪಾತ ಕನೀಚ ಕಿರಾತಕ ಧಾತುಕನೆ ಅಮಲಾದಿ ಚಲೋಚನ ಲೋಪವಟೆ ಗೋವಾಫೆನಿ ತೈಲಪತೆ. ಇದು ಲಿಕ್ಕರು ಕಿಕ್ಕರು ಪಿಕ್ಕರಿದು ನಿನ್ನಲಿವರಿ ಜಪವರಿಗೆ ಡೇಂಜರ್ ಇದು. ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣೋ, ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡು ಕಣೋ. ಮುಗಿ ತಿನ್ಬಿಡು 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 ಸನ್ನಿದು ಏನು ಕತೆ. ಪ್ರತಿ ನೈಟು ನಿತಾಯ್ತು ದಿನ ಬರಿ ಫೈಟು, ಇದ್ಯಾವುದು ಬೇಕು ಇದೇನು ಕತೆ. ಪಾಪಿಷ್ಟ ಅನಿಷ್ಟ ಕನಿಷ್ಠ ನಿ ದುಷ್ಟ ನಿ ಭ್ರಷ್ಟ ನಿ ಕಷ್ಟ ಅರಿಷ್ಟ ಕಣೋ. ನಿನ್ನ ವೈಫಿಗೆ ಲೈಫಿಗೆ ಚಂಬು ಕಣೋ, ನಿನ್ನ ಕೊನೆಯ ಸವಾರಿಗೆ ಬಂಬು ಕಣೋ. ನಿನಗೊಯ್ಯಲು ಬಂದಿದೆ ಬೊಂಡಿ ಕಣೋ, ನಿನಗಾರಡಿ ಮೂರಡಿ ಗುಂಡಿ ಕಣೋ. ಶೂರಾದಿ ಶೂರಂ ಬೀರಾದಿ ಬೀರಂ
पूरा शरीरम बरीरम बरीरम दिना संकटेशम नो आस्कर नो टेಲ್ಲರ್ ಭಯಂ ಭೀತಿ ಜೀರೋ ನೋ ಯಂಗರ್ ನೋ ಎಲ್ಡರ್ ಬಡಕೊಂಡ ಮಗನೇ ಲಿಮಿಟ್ಟೋ ಲಿಮಿಟ್ಟೋ ಕೇಳಲಿಲ್ಲ ಈಗ ಒಮಿಟ್ಟೋ ಒಮಿಟ್ಟೋ ಕುಡಿಬೇಡ ಮಗನೇ ಕಡುರೋಗ ನಿನಗೆ ಅದು ಘೋರ ಶೀತಂ ಕುಡಿಬೇಡ ಮಗನೇ ಕಡುರೋಗ ನಿನಗೆ ಅದು ಘೋರ ಶೀತಂ ಕುಡಿತಾನೆ ಇದ್ರೆ ನಡುವಯಸ್ಸಿನಲ್ಲಿ ಗ್ಯಾರಂಟಿ ಗೋತಂ ಛೀ 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 ದರಿದ್ರವೇ ನೀನೊಂದು ಪ್ರೇತಂ ಬಿದ್ದಿರುವೆ ಯಾಕೆ ಎದ್ದೇಳು ಪಾಪಿ ನಿನಗೆ ಇತಿ ಸುಪ್ರಭಾತಂ. ಥ್ಯಾಂಕ್ ಯು. ಧನ್ಯವಾದ.
ಮೊದಲು ಎಲ್ಲ ಮರೆತೆವು ಎಂದು ಕಾಣದ ಸುಖವ ಕಂಡೆವು ಅಮ್ಮ ಎಂದರೆ ನೋಡಲೆವು ನಮ್ಮ ಪಾಲಿಗೆ ಅವಳೇ ದೈವವು ನದಿಯು ಸರಿದು ಐದು ಬಂದರೇನು ಜನರು ಅದರ ಪಥ ಕಂಡುಪಡಲು ಎನ್ನುವರೇನು ಹೋಗಿ ದೇವರೆಲ್ಲ ಹೋಗಿ ನಿಂತರೇನು ತಾಯಿಯಾಗಿ ಪ್ರೀತಿ ತೋರಿಸಲಿ ಮರವೇ ಮದುವೆ ಆಗಿ ಬಿಡುವೆ ತಮ್ಮ ನಿನ್ನ ಕಂದ ಬಂದ ನೋಡು ನನ್ನೇ ತೋಳಿನಲ್ಲಿ ಅವಳ ಬಯಸಿನಲ್ಲಿಗೆ ಇನ್ನೂ ನಿನ್ನ ಎಂದು ಬಿಟ್ಟು ಇದನು ಎನ್ನುವೆ ತಾಯಿ ಮಡಿದರೆ ನಾವು ನಮ್ಮ ಪಾಲಿಗೆ ಅವರೇ ಕಣ್ಣಗಳು ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವರೇ ದೈವವು ಅಮ್ಮ ಎಂದರು ಎಲ್ಲ ಮರೆತೆವು ಎಂದು ಕಾಣ್ತಾ ಸೀತಾ, ಯಾವ ಕೆಟ್ಟ ಸಮಯದಲ್ಲಿ ನನಗೂ ನಿನಗೂ ಮದುವೆಯಾಯ್ತು? ಯಾವ ಕೆಟ್ಟ ಸಮಯದಲ್ಲಿ ನಿನಗೆ ಸೀತಾ ಅಂತ ಹೆಸರಿಟ್ಟರು ಗೊತ್ತಿಲ್ಲ. ಯಾವ ಕೆಟ್ಟ ಸಮಯದಲ್ಲಿ ದುಷ್ಟರ ಕಣ್ಕಿಚ್ಚಿಗೆ ಬಲಿಯಾದವೋ ಗೊತ್ತಿಲ್ಲ ಸೀತಾ, ಗೊತ್ತಿಲ್ಲ. ಆದರೂ ದಾಂಪತ್ಯ ಜೀವನದಲ್ಲಿ ಒಂದಲ್ಲ ಒಂದು ದಿನವಾದರೂ ಒಳ್ಳೆಯ ದಿನ ಬರ್ತಕ್ಕ ಇಲ್ಲಿ ತನಕ ಕಾದೆ ಸೀತಾ, ಇಲ್ಲಿ ತನಕ ಕಾದೆ. ಆದರೂ ನನ್ನವರೇ ಆದ ನಮಗೆ ಪ್ರವಾಸದ ಫಲೆಯನ್ನು ಹೆಣೆದು ಇಲ್ಲದ ಅಪವಾದ ಹೊರಿಸಿ ನನ್ನನ್ನು ಜೈಲಿಗೆ ಕಳಿಸಲು ಸೀತಾ, ಜೈಲಿಗೆ ಹಾಕಿದರು ಸೀತಾ. ಜೈಲು ಶಿಕ್ಷೆ ಅನುಭವಿಸಿ ಸೀತಾ, ನಿನ್ನ ಮುದ್ದಾದ ಮುಖ ನೋಡಬೇಕೆಂದ ಕಾತುರದಿಂದ ಬಂದು ನೋಡಿದರೆ ಸೀತಾ, ನೀನು
ನೀನು ಮನೆಯನ್ನು ತೊರೆದು ಮಶಣದ ಹಾದಿ ಹಿಡಿಯುವ ವಿಷಯ ಊರ ಜನರೆಲ್ಲ ಗೊತ್ತಾಯ್ತು ಸೀತಾ. ಸೀತಾ ಸೀತಾ, ಈ ಮಣ್ಣಿನಲ್ಲಿಯೇ ಹುಟ್ಟಿ ಮಣ್ಣಲ್ಲೇ ಮಣ್ಣಾಗಿ ಹೊರಟು ಹೋದೆಯಾ ಸೀತಾ? ಹೊರಟು ಹೋದೆಯಾ? ಇಲ್ಲ ಸೀತಾ, ಇಲ್ಲ. ಯಾಕೆ ಸೀತಾ? ಯಾಕೆ ನಾನು ನಿನಗೆ ಮಾಡಿದಂತ ದ್ರೋಹ ಏನು ಒಬ್ಬನನ್ನೇ ಬಿಟ್ಟು ಹೋಗುವ ಕೆಟ್ಟ ಮನಸ್ಸು ಯಾಕೆ ಮಾಡಿದೆ ಸೀತಾ? ಯಾಕೆ ಮಾಡಿದೆ? ಇಲ್ಲ ಇಲ್ಲ, ನೀನು ರಾಘವನ ಪ್ರೀತಿಯ ಸತಿ, ನೀನು ಈ ರೀತಿ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಇದರಲ್ಲೂ ಯಾರದೋ ಕೈವಾಡ ಖಂಡಿತವಾಗಿ ಇದೆ. ಹೌದು, ಎಲ್ಲಿ ಹುಡುಕಿ ನೋಡಿದರೂ ನನ್ನೊಡಲು ಸುಡುವ ಕೋಕಿಗಳ ಸಾಲು. ಅಣ್ಣ ಎಂಬ ಬಣ್ಣ ಹಚ್ಚಿಕೊಂಡು ಹೊಟ್ಟೆ ತುಂಬ ಹುಣ್ಣನ್ನೇ ಹೊಂದಿರುವಂತ ಆ ನನ್ನ ಅಣ್ಣ, ಒಂದೇ ತಾಯಿಯ ಉದರದಲ್ಲಿ ಜನಿಸಿ ಬಂದ ಪ್ರೀತಿಯ ಒಡ ಹುಟ್ಟಿದ ಅಣ್ಣ ಮತ್ತವನ ಮಗ ಧರ್ಮ. ಇಷ್ಟಕ್ಕೂ ಸಾಲದ ಎಂಬತ್ತೆ ಸೀತಾ, ನಿನ್ನ ಒಡ ಹುಟ್ಟಿದ ಅಣ್ಣ ಕಾಳಿಂಗ. ಈ ಮೂವರು ಸೇರಿ ಮೋಸದ ಜಾಲವನ್ನು ರಚಿಸಿ ನನ್ನನ್ನು ಸರ್ವನಾಶ ಮಾಡು ಸೀತಾ, ಸರ್ವನಾಶ. ಸೀತಾ, ಇದಕ್ಕಿಂತ ಮಿಗಿಲಾದ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಸೀತಾ, ಯಾರು ಗೊತ್ತಾ? ಯಾರು ಗೊತ್ತಾ? ಅವನು ಬೇರೆ ಯಾರು ಅಲ್ಲ ಕಣೆ ಸೀತಾ, ಬೇರೆ ಯಾರು ಅಲ್ಲ. ನೀನು 9 ತಿಂಗಳು ಹೊತ್ತು ಎತ್ತು ಜನ್ಮ ನೀಡಿ ಸಾಕಿ ಸೆಳೆದ ನಿನ್ನ ಮಗ, ನಮ್ಮಿಬ್ಬರ ಕರುಳಿನ ಕುಡಿ ಚೇತನ. ಚೇತನ ಏನ್ ಮಾಡ್ದ ಗೊತ್ತ ಸೀತಾ? ಏನ್ ಮಾಡ್ದ ಗೊತ್ತಾ? ಕರಳು ಬಳ್ಳಿಯ ಹಾವಾಗಿ ಕಾಡಿನ ಸೀತಾ. ಕಳೆದ 25 ವರ್ಷಗಳ ಹಿಂದೆ ನಡೆದ ಘಟನೆ ನೆನೆಸಿಕೊಂಡು ಸೀತಾ, ನನ್ನ ಕರುಳು ಕತ್ತರಿಸಿದಂತಾಗಿದೆ ಸೀತಾ. ನನ್ನ ಸೀತಾ ನನ್ನ ಕರೀತಾ ಇದ್ದಾಳೆ, ಕೈ ಬೀಸಿ ಕರೀತಿದ್ದಾಳೆ. ಕಾಡಿದ್ದಲಿಗೆ ಬಾ ಬಾ ಎಂದು. ಬರುವೆ ಸೀತಾ, ಬರುವೆ ಸೀತಾ, ಬರುವೆ ಬರುವೆ ಸೀತಾ, ಬರುವೆ ಬರುವೆ. चलता हूँ जरा मन से मिलता हूँ जो इस बात में है उन्हीं से कहो तो चलो तो चलो तो चलो तो चलो तो चलो तो चलो जाते हुए मम हो जरा ठहरो जरा ठहरो
चेहरे की नरमिया उनकी जोड़ों की बदलिया उनकी आंखों के रोशन किए उनके होठों की सुर्खियाँ उनके चेहरे की मर्दियाँ उनके होठों की बदलियाँ उनकी आँखों के रोशन दिए उनके होठों की सुर्खियाँ सब उनके जलने में चलने से पहले सांसों में हाथों में गाहों में यादों में और इस दिल को छुपा के रखो तो चलो हो तो चलो ये जाते हुए लम्हों जरा ठहरो मैं कहीं भी रहूं ऐसा मुझको है जिंदगी की कसम फासले आते जाते रहे प्यार लेकिन नहीं होगा कम जिन चाहो जिन पूछो उन देखो उन खोलो जरा बातों से कर लो जरा बाहों में भर दो मल्टी चांद से माथे को चूम लो तो चलो तो चलो ये जाते हुए लम्हों जरा ठहरो मैं भी तो चलता हूँ जरा उनसे मिलता जो एक बात दिल में है उनसे कहो तो चलो तो चलो
ಮಾಡದೆ ಮೋಹನ್ ದಳ್ವಿ ಅವರು ದಳ್ವಿ ಅವರಿಗೆ ಬರ್ರಿ. वंदन करतात तहेत आणि आमगेले अभिमान देवरू तुम्ही आमगेले लोक सांगता आम्ही ऐकत आयलात तशीच गेल्या वर्षा बी हे वार्षिक उत्सवात ह्याच स्टेजाचेर जोक सांगून तुम मनोरंजन केलं आणि तुमकां हसे गेलो तशेंच आता ह्या पटी बी तुमकां एक जोक सांगून हास्य एक प्रयत्न करता तुमकां आवडटा त्या महाविष्णू सांगता महाप्रभू हा 3 लोक संचालन केलो जाल्यार म्हाका भूलोका भितर इतलो म्हाका लोकांक त्रास आसा चिंता आसा आनी भूलोका भितर लोक भयत चिंता आसा त्रासा आसात गरीब लोक बी आसात श्रीमंत लोक बी आसात कितें कारण प्रभू म्हणून सांगून तो महाविष्णू नारद मुनी सांगता तो म्हणटा महर्षी नारदा तेका कितें म्हणल्यार आमगेर भूलोकांत लोकांक बी तेमी हसनात हास्य कमी तेसान तेमकां दुःख चिंता खूब जाता तर कोण मनीस हसता तो मनीस सुखी उरता तेच म्हणून म्हाका त्या महाविष्णून त्या एका कोणाक नारदाक सांगलो तसो तूं ताबडतोब भूलोका वच आनी तेमकां मनशाक सगळ्याक एकांगन तेमकां त्रास निवारण दुःख निवारण करून येवन म्हाका महाप्रभू मागीर हेजेन तर हांव ते गेल्यार थंय भूलोका भितर सुणे काटी जास्ती म्हाका तंबून आनी धोतर घेवन धांवताले तेच म्हणून म्हाका तुमी हे येजना तसो तुका मानव जाती घालता तूं मानव जाती जावन घेवन भूलोका वचून घेवन म्हाका तयार करून घेवन श्री आमगेलो महाप्रभू विष्णू म्हाका धान दिला तुमकां सगळ्या कश्ट आनी दूर करता तशेंच हांव तुमकां आतां जोक सांगता अगदी कोणाक सांगता तुमकां अगदी राग येता बायलाक केन्ना सांगा तुमी बायलाक अगदी राग केन्ना सांगा कोणी सांगा हांव सांगता अगदी बायलाक केन्ना राग येता म्हणल्यार ती सकाळ उठून घर पुसता पळया घर पुसताना तेन्ना कोणी अकस्मात येवन तेगेले ते मांडयल्यार न्ही तेन्ना ते खूब राग येता तशीच एक बायल मनीस एक गांवां उरता ती एकदम स्ट्रिक्ट उरता आनी तेका खूब राग उरता तेन्ना लागीं पिस्तूल बी उरता तशीच ती एक दिवस घरांत बशिल्ली आसतना तो घोव भायर गेल्लो की ती एक फायल इसर घेवन घोव परत येवन सोडटा परत येयली की ती धम करून त्या घोवा मारता रागान ते मांडयलो म्हण तेन्ना मागीर ते सायडाचे बायल मनीस उरता हो कळ्ळें ह्या बायल मनीस आज कोणाक उडयले हेगे कोणी पोशेतना तेगे कोणी मांडयले म्हण वयतन केले म्हण तेन्ना मागीर ती पुलीस स्टेशनाक फोन करता हॅलो पुलीस स्टेशन आमगेली बाजून एक बायले घोवाक मान पिस्तुलान सूट करून घोवाक मान उडयला हय तसो काय बेजार करनाका आमी ताबडतोब येवन तेका अरेस्ट करता म्हणटा आनी तेमी सुट्टा जाल्यार हेमी कितें 4-5 भाव हप्ता तासात जर की पुलिसाक काय आवाज उरना मागीर ती परत स्टेशनाक फोन करता हॅलो पुलीस स्टेशन तुमी एकन वचून येयला न्ही आमी तेन्नाच आयिल्ले जाल्यार ते बायलेक वचून पुसून जालना आनी तेगे हातीक पिस्तूल आसा म्हणटा सेकंड टाइम म्हाका कमी दिल्लो आसा मदले खूब जोक्स आसात आनी सेकंड एक गांवांत एक भिक्षूक उरता भिक्षूक तेका काम कितें सद वचून भीक मागचे आनी सकाळ सद येवन घरा वचून तेका बायल संवसार उरता बायले दिवचे जाल्यार तेका बायलेक सांग हे उरना कित्याक म्हळ्यार वयता कोणी भिक्ष जायते घालनात 1-2 रुपये घालतात आनी ते घरांत ते तासा वचून बायल किरकीर करता हेच तुमी आमगे आजकाल आमी संवसार कशे करचे तुमी खंयच्या बऱ्या जाग्यार वचून भीक मागान ये म्हणटा ते वायकून जावन तो कितें करता भीक मागो एक दीस शेनवार दीस वचून भारतीय देवस्थाना मुखार भीक मागता रावता भीक मागला तेका थंय बी जास्ती काय कलेक्शन जायना नेक्स्ट कितें करता शुक्रार दीस मशिदी कडेन वचून घेवन भीक मागता रावता थंय बी तेका जास्ती काय कलेक्शन जायना आनी एक दीस उचलून घेवन आयतारा वचून देंताला वचून भीक मागो रावता थंय बी तेका जास्ती कलेक्शन जायना तेका बायल येवन सहाय्यन किरकीर करता तुमी आजकाल आमगे कशें जातले अशें म्हण तो कितें करता एक दीस वचून सोऱ्या दुकाना मुखार बार उठली बारा दुकाना मुखार वचून भीक मागूंक वचता तेन्ना मागीर तो दिसतना ते सरजीव येता लोक न्ही हे व्हरून खंय रे आनी घेवन बसला तेच कोण नाशिल्लो सरपी लोक हे करतात सर तीन घेवन भितरल्यान येताना वानी कोण हो हे कितें घालें म्हाराज तेका पाप तो कोणी आदीच बसला तो एकलो 5 रुपये घालता 5 रुपये म्हणल्यार म्हाका थंय भितर बाबा खर्च केलो तो 10 आनी 10 रुपये घालता आनी एक 20 रुपये घालता आनी एक 50 रुपये घातला अशें करून तेका कलेक्शन फुल्ल जाता तो खुश जावन घरा वयता आनी देवा म्हाका सांगता देवा हांव अजून पर्यंत तूं देवस्थानाक मशिदेक आनी त्याच्या आसू केलो तूं खंय ना तूं खंय सोऱ्या दुकानांतूच आसा म्हण तो सांगता वर्सान मेळटा सादारण 1 तासा बी टायम आसता 2 दोस खूब वर्सां मेळटा हॅलो सुरेश तो म्हणटा
हॅलो रमेश किती बाबा तू खूप असं बरे दोस्त आम्ही हायस्कूल आम्ही एकदम आम्ही क्लास आम्ही एकदम या शाळेने शिल्लक रे आम्ही किती मस्का करताले टीचर येतात ते का अरे बाबा म्हाका ते आज येताले आनी हांगा कितें तुका हकीकत कितें तू लग्न बी जाल काय कितें अरे बाबा लग्न जावंक भानगडी पडला लग्न भानगडी पडला म्हटल्यार म्हाका बारू पोरा ते कशें रे म्हणटा अरे हांव मामा वचन जेन्ना फसलो म्हण तू बारू पोरा कशें वळखता ना वर्सा इथे पोर जाला फर्स्ट वर्साक जानेवारी नांव घातलो सेकंडाक फेब्रुवारी नांव घातलो तिसरेच्याक मार्च अशें लास्ट आशिल्ल्याक डिसेंबर नांव घातलो आनी तेच जावन आनी मागीर बायल आनी परत प्रेग्नंट आसा अरे बाबा तसं मरे तू अशें तेका गेलो ना रे हांवें मामाय वचन दिल्लो कितें वचन दिल्लो ना रे मामान म्हाका लग्ना टायमा वचन घेतिलो आपणाले चेलेक तू केन्ना खाली पोटान जावं नाका आपणा चेलेक पोट भरय तूं काम म्हणला की वचन घेतिलो म्हणून सांगता अरे बाबा हसून तू घालना तू तितले पोर घालो जालें आतां तितले पोर जाल्ले तुका आतां आनीक तू पोर आस पट न्ही तेका मागीर कितें नांव दवरतो म्हणटा तेका तो सांगता त्या आनीक जाल्ल्याक न्ही अदीक मास म्हण दवरता म्हणटा बिडगेकर तुमगेलो प्रोग्राम जाल्या नंतर तुम्ही मेळून काकण घेवन पयशे दिवन वचा आनी आमगेलें नांव सांगून वच नाका ಹೋಗಿ ಬಾ ನನ್ನವರಿಗೆ
ನಿನ್ನವರೂರ ಮುತ್ತೈದೆಯಲ್ಲಿ ಎಣ್ಣೆ ತೋರುವ ನಿನ್ನವರೂರ ಮುತ್ತೈದೆಯಲೆ ಹೆಣ್ಣೆ ತೋರುವ ನಿನ್ನವರೂರ ಮುತ್ತೈದೆಯಲೆ ಹೆಣ್ಣೆ ತೋರುವ ನಿನ್ನವರೂರ Wow.
ತಿಂದು ಕುಣಿದಾಡಿದೆ